ನೀನು ವಾಕ್ಯದ ಮೂಲಕ ಸಂಗಡ ಮಾತಾಡಿ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿಕೊಳ್ತಾನೆ ತಂದೆ, ಆಮೀನ್. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇವತ್ತಿನ ಬೆಳಗಿನ ಜಾವದಲ್ಲಿ ನಾವು ಒಬ್ಬ ಸುವಾರ್ಥ ಸೇವಕರಾದ ಮಾರ್ಕ್ ದಾನಿಯೇಲನು ಬಂಟೆನ್ ಎಂಬುವರ ಕುರಿತು ನಾವು ಧ್ಯಾನಿಸೋಣ. ಇವ್ರ ಕುರಿತು ಧ್ಯಾನಿಸುವ ಮುಂಚೆ ನಮಗೆ ಕೊಡಲ್ಪಟ್ಟ ವಾಕ್ಯ ಭಾಗ ಯೋನ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ 1-10 ಸ್ವಲ್ಪ ಸಮಯ ನಾವು ಧ್ಯಾನಿಸೋಣ. ಇಲ್ಲಿ ಯೋನ 3:1 ಓದ್ತೀನಿ ನಾನು. ಆ ನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು ಎರಡನೇ ಸಲ ಅಪ್ಪಣೆ ಮಾಡಿದನು. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ಯೋನನ ಒಂದು ಪ್ರವಾದಿ ಕುರಿತು ನಾವು ನೋಡ್ತೀವಿ. ಯೋನನಿಗೆ ದೇವರು ನಿನೆವೆ ಪಟ್ಟಣಕ್ಕೆ ಹೋಗಂತೇಳಿ ಮೊದಲನೇ ಸಾರಿ ಹೇಳಿದಾಗ ಆತನು ನಿನೆವೆ ಪಟ್ಟಣಕ್ಕೆ ಹೋಗದೆ ತನ್ನ ಇಷ್ಟಾನುಸಾರವಾಗಿ ತಾರ್ಸಸ್ ಪಟ್ಟಣಕ್ಕೆ ಹೋಗೋಕ್ಕೆ ಇಷ್ಟಪಟ್ಟನು. ಆಗ ಅವನ ಜೀವಿತದಲ್ಲಿ ಒಂದು ದೊಡ್ಡ ದುರ್ಘಟನೆ ಸಂಭವಿಸ್ತದೆ. ಅದೇನೆಂದರೆ, ಅವನು ಸಮುದ್ರದಲ್ಲಿ ಹಾಕಲ್ಪಡ್ತಾರೆ. ಸಮುದ್ರದಲ್ಲಿ ದೇವರು ಒಂದು ಮೀನಿಗೆ ಅಪ್ಪಣೆ ಕೊಡ್ತಾನೆ. ಆ ಮೀನು ಬಂದು ಯೋನನ್ನು ನುಂಗಿ 3 ದಿನ ಅವನು ಮೀನು ಹೊಟ್ಟೆಲಿ ಇರ್ತಾನೆ. ಆಮೇಲೆ ಮೀನಿಗೆ ಅಪ್ಪಣೆ ದೇವರು ಕೊಟ್ಟಾಗ ಆ ಮೀನು ಬಂದು ಅವನನ್ನು ಸಮುದ್ರಕ್ಕೆ ಕಾರುತ್ತದೆ. ಆಗ ಯೋನನು ಆ ಮೀನಿಂದ ಹೊರಗೆ ಬರುತ್ತಾನೆ. ಇದು ಹಿಂದಿನ ಅಧ್ಯಾಯದಲ್ಲಿ ನೋಡಿದ ನಾವು ಘಟನೆಗಳಾಗಿದೆ. ಇಲ್ಲಿ ಯೋನನಿಗೆ ಮತ್ತೆ ದೇವರು ತಿರುಗಿ 2ನೇ ಅವಕಾಶ ಕೊಡ್ತಿದ್ದಾನೆ ನಿನೆವೆ ಪಟ್ಟಣಕ್ಕೆ ಹೋಗ್ಲಿಕ್ಕೆ. ದೇವರು ಈ ಲೋಕದಲ್ಲಿ ತನ್ನ ಸೇವೆಗೆ ಯಾರನ್ನ ಆರಿಸಿಕೊಂಡಿರ್ತಾನೋ ಅವ್ರನ್ನ ಆತನು ಕೈ ಬಿಡಲಾರ. ಅವರು ತಿರುಗಿ ತನ್ನ ಸೇವೆಗೆ ಬಲಪಡಿಸಲಿಕ್ಕೆ ಸಕ್ತನಾಗಿರುತ್ತಾನೆ. ನಮಗಿಲ್ಲೊಂದು ಪ್ರಶ್ನೆ ಕಾಡ್ಬೋದು, ದೇವರು ಯೋನನ ಬದಲು ಬೇರೆಯವ್ರನ್ನ ಆರಿಸ್ಕೊಳ್ಬೋದಾಯ್ತು ಅಂತೇಳಿ. ದೇವರು ಯೋನನ ಯಾಕೆ ಆರಿಸ್ಕೊಳ್ಬೇಕು? ಅವನು ಇಷ್ಟಿಲ್ಲ ಅಂದರೆ ಬೇರೆಯವರು ಆ ಸೇವೆಗೆ ಹೋಗ್ಬೋದಲ್ಲ ಅಂತೇಳಿ ನಮ್ಮ ಅನಿಸ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತಿದೆ, ಪೌಲ್ ಹೇಳ್ತಾನೆ ಎಫೆಸ 1:4 ಅಲ್ಲಿ ಒಂದು ವಾಕ್ಯ ಓದ್ತೀನಿ. ಎಫೆಸ 1:4 ಅಲ್ಲಿ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈ ಲೋಕದಲ್ಲಿ ಪ್ರತಿ ಮನುಷ್ಯನು ಒಂದೊಂದು ಕೆಲಸಗಳು ಮಾಡ್ತಾನೆ. ಅದು ದೇವರು ಯಾವ ಮನುಷ್ಯನು ಯಾವ ಕೆಲಸ ಮಾಡಬೇಕಂತೇಳಿ ನೇಮಿಸಿರುತ್ತಾನೆ. ಅದರಂತೆ ಯೋನನಿಗೆ ದೇವರು ತನ್ನ ಸುವಾರ್ತೆಯನ್ನು ಸಾರಬೇಕಂತೇಳಿ ನೇಮಿಸಲ್ಪಟ್ಟಿದ್ದಾನೆ. ಇಲ್ಲಿ ಪೌಲ ಹೇಳಿದ ಹಾಗೆ ಎಫೆಸ 1:4 ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ದೇವರು ಈ ಜಗತ್ತು ಉತ್ಪತ್ತಿ ಆಗೋ ಮುಂಚೆ ಯಾರು ಯಾವ ಕೆಲಸ ಮಾಡ್ಬೇಕಂತೇಳಿ ದೇವರು ಆರಿಸಿಕೊಂಡಿರ್ತಾನೆ. ಅದರಿಂದ ಯೋನನ್ನು ಆರಿಸಿಕೊಂಡಿದ್ದಾನೆ. ಇನ್ನೊಂದು ವಾಕ್ಯ ಓದ್ಬೇಕಾದ್ರೆ ಇನ್ನೊಂದು ಮಾತು ಪೌಲನು ಗಲಿತ 1:10 ತಾಯಿ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ಅಂತ ಹೇಳ್ತಾನೆ. ಅಂದರೆ ತಾಯಿ ಗರ್ಭದಲ್ಲಿರುವಾಗ ದೇವರು ಮಾಡ್ತಾನೆ, ಈತ ನನ್ನ ಸೇವೆ ಬರ್ಬೇಕಂತ ಪ್ರತ್ಯೇಕಿಸ್ತಾನೆ. ಅಲ್ಲಿ ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ತುಂಬಿಸಿ ಸೇವೆ ಕರೆದಿರ್ತಾನೆ. ಯೆಶಾಯ 49:1 ಹೇಳ್ಬೇಕಾದ್ರೆ ಅಲ್ಲಿ ಯೆಶಾಯನ ಪ್ರವಾದಿ ಹೇಳ್ತಾನೆ, ತಾಯಿ ಗರ್ಭದಲ್ಲಿರುವಾಗಲೇ ನನ್ನನ್ನು ಹೆಸರಿಡಿದು ಕರೆದಿದ್ದಾನೆ ಅಂತೇಳಿ. ಅದರಿಂದ ಯೋನನ್ನ ದೇವರು ನಿನೆವೆ ಪಟ್ಟಣಕ್ಕೆ ಹೋಗ್ಬೇಕಂತೇಳಿ ಆರಿಸಿಕೊಂಡಿದ್ದಾನೆ. ಯೋನನ ಯೋಚನೆ ಬೇರೆ ಇತ್ತು. ಆತ ನಿನೆವೆ ಪಟ್ಟಣಕ್ಕೆ ಹೋದರೆ ಅಲ್ಲಿ ಜನರು ನನ್ನ ಏನು ಮಾಡ್ತಾರೆ, ಸಾಯಿಸ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿ ಜನಗಳು ಸರಿ ಇಲ್ಲ ಅಂತೇಳಿ ಅವನಿಗೆ ಮೊದಲು ಗೊತ್ತಿತ್ತು. ಅದಕ್ಕೆ ಹೋಗ್ಲಿಕ್ಕೆ ಭಯಪಟ್ಟ. ಆದ್ರೆ ದೇವರು ತಿರುಗಿ 2ನೇ ಸಾರಿ ಅವನನ್ನು ಆ ನಿನೆವೆ ಪಟ್ಟಣಕ್ಕೆ ಕಳಿಸ್ಲಿಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾನೆ. ಅದಕ್ಕೆ ಅವನು ಯೋನನು ಸಿದ್ಧನಾಗಿ ಹೋಗುತ್ತಾನೆ. ದೇವ್ರ ವಾಕ್ಯ ಹೇಳಿದ ಹಾಗೆ ದೇವರು ಮೊದಲೇ ಅದು ಸಂಕಲ್ಪವಾಗಿರುತ್ತೆ. ನೀನೇ ಆ ಸುವಾರ್ತೆ ಸೇವೆ ಮಾಡಬೇಕು, ನೀನೇ ಆ ಸ್ಥಳಕ್ಕೆ ಹೋಗಬೇಕು, ಅಲ್ಲಿ ನನ್ನ ಸುವಾರ್ತೆಯನ್ನು ಹೇಳ್ಬೇಕೆಂಬುದೇ ದೇವರ ಉದ್ದೇಶವಾಗಿರುತ್ತೆ.
ಅದಕ್ಕೆ ಏಸಾಯ 55:8 ಹೇಳ್ತಾನೆ, ಅಲ್ಲಿ ಏಸಾಯನ ಪ್ರವಾದಿ ನೀವು, ಅಲ್ಲಿ ದೇವರ ಆಲೋಚನೆ ನೆರವೇರ್ತದಂತೆ. ನಮ್ಮ ಆಲೋಚನೆ ಯಾವುದಿಲ್ಲ, ದೇವರು ಏನು ಆಲೋಚನೆ ಮಾಡಿದನೋ ಅದು ಮಾತ್ರ ನೆರವೇರಲಿಕ್ಕೆ ಸಾಧ್ಯ. ಅಲ್ಲಿ ಜ್ಞಾನೋಕ್ತಿ 19:21 ನೋಡ್ಬೇಕಾದ್ರೆ ಅಲ್ಲಿ ಸೊಲೊಮೋನನು ಜ್ಞಾನೋಕ್ತಿ ಒಂದು ಪುಸ್ತಕದಲ್ಲಿ ಒಂದು ವಚನ ಬರೀತಾನೆ, ಏನಂದ್ರೆ ಮನುಷ್ಯನಲ್ಲಿ ಅನೇಕ ಸಂಕಲ್ಪಗಳಿದ್ದಾವೆ, ಆದರೆ ದೇವರ ಸಂಕಲ್ಪವೇ ಅದು ಈಡೇರುತ್ತದಂತೆ. ನೋಡಿ, ಯೋನನ ಒಂದು ಜೀವಿತದಲ್ಲಿ ಬೇರೆ ಬೇರೆ ಉದ್ದೇಶಗಳಿದ್ದವು, ಬೇರೆ ಬೇರೆ ಯೋಚನೆಗಳು, ಬೇರೆ ಬೇರೆ ಸಂಕಲ್ಪಗಳಿದ್ದವು. ಅದು ದೇವರ ಯೋಚನೆ, ದೇವರ ಸಂಕಲ್ಪ ಅದು ಬೇರೆ ಆಗಿದೆ. ಆ ನಿನೆವೆ ಪಟ್ಟಣಕ್ಕೆ ಹೋಗ್ಬೇಕು. ಅದು ಭಯಂಕರವಾದ ಎಂಥ ಸ್ಥಳವಾಗಿರಲಿ, ಎಂಥ ಒಂದು ದುಷ್ಟ ವ್ಯಕ್ತಿಗಳಾಗಿರಲಿ, ಅವ್ರ ಮಧ್ಯದಲ್ಲಿ ಹೋಗಿ ನನ್ನ ಸುವಾರ್ತೆ ನೀನು ಸಾರಬೇಕಂತೇಳಿ ದೇವರು ಇಲ್ಲಿ ವಾಕ್ಯ ಹೇಳೋ ಹಾಗೆ ಮೊದಲೇ ಅವ್ರನ್ನ ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದು ನೇಮಿಸಲ್ಪಟ್ಟಿದ್ದಾನೆ. ಅದೇ ರೀತಿಯಾಗಿ ಯೋನನು ಸಹ ನೇಮಿಸಲ್ಪಟ್ಟಿದ್ದಾನೆ. ಈ ದಿನಮಾನದಲ್ಲಿ ಸುವಾರ್ತೆ ಸೇವೆ ಮಾಡುವಂಥ ನಾವುಗಳು ಸಹ ದೇವರು ಕೊಟ್ಟಂಥ ನಮಗೆ ಅನೇಕ ಪ್ರಾಂತ್ಯಗಳಿಗೆ ಹೋಗಿ ಸುವಾರ್ತೆ ಸೇವೆಯನ್ನು ಮಾಡ್ತಿದ್ದೇವೆ. ಇದು ಕಾರಣಕರ್ತನು ದೇವರಾಗಿದ್ದಾನೆ. ನಾವಾಗಿ ಹೋಗಿ ಆ ಸ್ಥಳಕ್ಕೆ ಸುವಾರ್ತೆ ಸೇವೆಯನ್ನು ಮಾಡ್ತಿಲ್ಲ. ದೇವರು ಇದು ಮೊದಲೇ ನೇಮಿಸಿದ್ದಾನೆ. ನೀನು ಈ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ನನ್ನ ಸುವಾರ್ತೆ ಹೇಳಬೇಕು, ಅಲ್ಲಿ ಜನಗಳನ್ನು ರಕ್ಷಣೆ ಮಾಡಿ ನಡೆಸ್ಬೇಕಂತೇಳಿ ದೇವರ ಉದ್ದೇಶವಾಗಿರುತ್ತೆ. ಅದಕ್ಕೆ ದೇವರೇ ನೇಮಿಸಿ ಅಲ್ಲಿ ಕಳಿಸಲ್ಪಟ್ಟಿರ್ತಾನೆ. ಇಲ್ಲಿ ಸಹ ಯೋನನ ಉದ್ದೇಶ ಬೇರೆ ಆಗಿತ್ತು, ಆದರೆ ದೇವರ ಉದ್ದೇಶ ಇಲ್ಲಿ ನೆರವೇರ್ತಿದೆ. ತಿರುಗಿ 2ನೇ ಸಾರಿ ಯೋನನ ದೇವರು ನಿನೆವೆ ಪಟ್ಟಣಕ್ಕೆ ಕಳಿಸ್ತಿದ್ದಾನೆ. ಯೋನನು ಈ ಒಂದು 3ನೇ ಅಧ್ಯಾಯ 1-10 ನೋಡ್ಬೇಕಾದ್ರೆ ಆ ಒಂದು ಯಾವುದು ನಿನೆವೆ ಪಟ್ಟಣಕ್ಕೆ ಯೋನನು ಸುವಾರ್ತೆ ಸಾರಲಿಕ್ಕೆ ಹೋಗ್ತಾನೆ. ಅಲ್ಲಿ ಅವನು 3 ದಿನ ಪ್ರಯಾಣ ಮಾಡ್ಕೊಂಡು ಹೋಗಿ ಆ ನಿನೆವೆ ಪಟ್ಟಣ ಸೇರ್ತಾನೆ. ಒಂದು ದಿವಸ ಅಲ್ಲಿ ಪ್ರಯಾಣ ಮಾಡ್ತಾನೆ ಸಂಪೂರ್ಣವಾಗಿ. ಒಂದು ದಿನ ಪ್ರಯಾಣ ಮಾಡಿ ಅಲ್ಲಿ 40 ದಿನ ಆದ ಮೇಲೆ ನಿನೆವೆ ಪಟ್ಟಣ ಇದು ಕೆಡವಲ್ಪಡ್ತದೆ ಅಂತೇಳಿ ಅಲ್ಲಿ ಸುವಾರ್ತೆಯನ್ನು ಸಾರ್ತಾನೆ. ಆ ಸುವಾರ್ತೆಯನ್ನು ಕೇಳಿದ ಅಲ್ಲಿ ಜನಗಳು, ಅರಸರು ಅವ್ರೇನು ಮಾಡ್ತಾರಂದ್ರೆ ಕರ್ತನ ಪಿತೃಳುವರೆ ಅಲ್ಲಿ ನೋಡಿ 5 ವಚನ ಹೇಳ್ತಿದೆ, ಯೋನ 3:5, ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಮತ್ತೆ 6ನೇ ವಚನ ಹೇಳ್ತಿದೆ, ಯೋನನ ಪ್ರಕಟಣೆಯು ನಿನೆವೆ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದು ಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇಲ್ಲಿ ಈ ಒಂದು ಸುವಾರ್ತೆ ನಿನೆವೆ ಪಟ್ಟಣ ಜನಗಳು ಸಾರಲ್ಪಟ್ಟಾಗ ಯೋನನ ಮೂಲಕವಾಗಿ ಅಲ್ಲಿ ಜನಗಳು ಮಾಡುವ ಕಾರ್ಯ ಅಂದರೆ ಅವರು ದೇವರಲ್ಲಿ ನಂಬಿಕೆ ಇಡ್ತಾರೆ. ನೋಡಿ, ದೇವರನ್ನ ನಂಬ್ತಾರೆ. ಇವರು ದೇವರ ನಂಬಿಕೆ ಇಲ್ಲದವರು, ಇವರು ದೇವರಿಗೆ ವಿರುದ್ಧವಾದ ಪಾಪ ಕಾರ್ಯಗಳು ಮಾಡುವಂಥವರು. ಈಗ ಇವ್ರು ಏನು ಮಾಡ್ತಾರೆ, ಆ ಸುವಾರ್ತೆ ಕೇಳಿದ ತಕ್ಷಣ ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸ ಗೊತ್ತು ಮಾಡಿ ಅಲ್ಲಿ ಎಲ್ಲರೂ ಅಂದರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಮತ್ತು ಅರಸನ ಸಮೇತವಾಗಿ, ಅಷ್ಟು ಮಾತ್ರವಲ್ಲ, ಮುಂದೆ ನಾವು 7 ವಚನ ನೋಡಬೇಕಾದ್ರೆ, ಇದಲ್ಲದೆ ಅವನು ತನ್ನ ಮತ್ತು ರಾಜಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಒದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮರಳಲಿ. ನೋಡಿ ಕರ್ತನ ಪಿತೃಳುವರೆ, ಇಲ್ಲಿ ಅಲ್ಲಿರುವಂಥ ಪಶುಗಳು ಸಹ ಮೇವನ್ನು ಹಾಕಲ್ಲ. ಪಶುಗಳು ಸಮೇತವಾಗಿ ಜನಗಳೆಲ್ಲರೂ, ಚಿಕ್ಕ ಮಕ್ಕಳು ಸಮೇತವಾಗಿ ವಯಸ್ಸಾದವರು ಎಲ್ಲರೂ ಈ ವಿಷಯನ ಕೇಳಿದ ತಕ್ಷಣ ಅಲ್ಲಿ ಅರಸನು ಉಪವಾಸ ಗೊತ್ತು ಮಾಡ್ತಾನೆ. ಎಲ್ಲ ಜನರು ದೇವರ ನಂಬಿಕೆ ಇಟ್ಟು ಉಪವಾಸ ಮಾಡಿ ಅವರು ದೇವರಲ್ಲಿ ಮನ ಮರುತ್ತಾರೆ. ಈ ಒಂದು ಯೋನ 3ನೇ ಅಧ್ಯಾಯದಲ್ಲಿ ನಾವು ತೆಲುಗು ನೋಡ್ಬೇಕಾದ್ರೆ ಮಾನಸಾಂತರ ಬಗ್ಗೆ ನೋಡ್ತೀವಿ. ಇಲ್ಲಿ ಅವರು ಉಪವಾಸದಿದ್ದು ದೇವರ ನಂಬಿಕೆ ಇಟ್ಟು ಮಾನಸಾಂತರ ಪಡುತ್ತಾರೆ. ಎಲ್ಲರೂ ಅವ್ರು ಮಾಡಿದ ಪಾಪಕ್ಕಾಗಿ ಅವ್ರ ದೇವರ ಹತ್ರ ಬೇಡಿಕೊಳ್ತಾರೆ, ದೇವರೇ ನಾವು ಮಾಡಿದ ಪಾಪಗಳನ್ನ ಕ್ಷಮಿಸು ಅಂತೇಳಿ ದೇವರ ಹತ್ರ ಅವ್ರು ಕೇಳಿಕೊಳ್ತಾರೆ. ಕೇಳಿಕೊಳ್ಳೋದ್ರಿಂದ ದೇವರು ಏನು ಮಾಡ್ತಾನೆ, ಅಲ್ಲಿ ಮನ ಮರುಗ್ತಾನೆ. ಮನ ಮರುಗಿ ಆತನು ಮಾಡಬೇಕಂದ ಕೇಡಿಗೆ ಆತನು ಮನ ಮರುಗಿ ಆ ಕೇಡನ್ನು ಮಾಡದೆ ಅಲ್ಲಿ ಬಿಟ್ಟನಂತೇಳಿ ದೇವರು ವಾಕ್ಯತಿದೆ. 10 ವಚನ ನೋಡಬೇಕಾದ್ರೆ, ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡವರೆಂದು ತಿಳಿದು ಮನ ಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ ಕೇಡನ್ನು ಮಾಡದೆ ಬಿಟ್ಟನು.
ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಯೋನನು ಹೋಗಿ ಆ ನಿನೆವೆ ಪಟ್ಟಣಕ್ಕೆ ಕರ್ತನ ಸುವಾರ್ತೆಯನ್ನು ಸಾರುವಾಗ ಅಲ್ಲಿ ನಿನೆವೆ ಪಟ್ಟಣದ ಜನಗಳು ಅವ್ರ ಉಪವಾಸದಿಂದ ದೇವರ ನಂಬಿಕೆ ಇಟ್ಟು ಅವರು ಮಾನಸಾಂತರ ಪಡುತ್ತಾರೆ, ಪಾಪವನ್ನು ಅರಿಕೆ ಮಾಡಿಕೊಳ್ತಾರೆ, ಪಾಪಗೋಸ್ಕರ ದೇವರ ಹತ್ರ ಬೇಡಿಕೊಳ್ತಾರೆ. ದೇವರೇ, ನಾವು ತಪ್ಪು ಮಾಡಿದ್ದೇವೆ, ನಿನಗೆ ದ್ರೋಹದ ಕೆಲಸ ಮಾಡಿದ್ದೇವೆ, ನಮ್ಮ ತಪ್ಪುಗಳನ್ನು ದ್ರೋಹಗಳನ್ನು ಮನ್ನಿಸಿ ಅಳಿಸಿ ಹಾಕು, ನಮ್ಮನ್ನು ಪಶುಧಗೊಳಿಸು, ಈ ಬಂದಂಥ ಒಂದು ದುರ್ಗತಿಯಿಂದ ನಮ್ಮನ್ನು ಪಾರು ಮಾಡಂತೇಳಿ ದೇವರ ಹತ್ರ ಉಪವಾಸದಿಂದ ಬೇಡಿಕೊಂಡಾಗ ದೇವರು ಮನ ಮರುಗುತ್ತಾನೆ. ಮನ ಮರುಗಿ ಅಲ್ಲಿ ಮಾಡುವ ಕೇಡನ್ನು ಮಾಡದೆ ಆತನು ಬಿಟ್ಟಂತೆ ದೇವರು ವಾಕ್ಯತಿದೆ. ಉಪವಾಸದ್ದು ಪ್ರಾರ್ಥನೆ ಮಾಡುವಾಗ ಈ ನಿನೆವೆ ಪಟ್ಟಣದ ಒಂದು ಜನಗಳ ಸ್ವಭಾವಗಳು ನಮ್ಮಲ್ಲಿ ಬರಬೇಕು. ಇಷ್ಟೊಂದು ಉಪವಾಸದ ನಾವು ಪ್ರಾರ್ಥನೆ ಮಾಡ್ತೀವಿ, ಆದರೆ ನಾವು ಬೇಕಾದ್ದು ಏನು ಬೇಕಾದ್ರೂ ನಾವು ಉಪವಾಸದಲ್ಲಿ ಕೇಳ್ಕೊಳ್ತೀವಿ. ಅದಕ್ಕೆ ಮೊದಲಾಗಿ ನಾವು ಪಾಪ ಅರಿಕೆಯನ್ನು ಮಾಡಿಕೊಳ್ಬೇಕು. ಉಪವಾಸದ ಮುಂಚೆ ದೇವರ ನಂಬಿಕೆ ಇಟ್ಟು ನಾವು ಪಾಪ ಅರಿಕೆ ಮಾಡಿಕೊಂಡು ಹೊಸ ಜೀವಿತ ಜೀವಿಸಲಿಕ್ಕೆ ನಾವು ಇಷ್ಟಪಟ್ಟಾಗ ನಾವು ಮಾಡಿ ಉಪವಾಸ ಪ್ರಾರ್ಥನೆಗೆ ಒಂದು ಅರ್ಥವಿರುತ್ತದೆ. ಆಗ ದೇವರು ನಮ್ಮ ಮೇಲೆ ಮನಮರುಗಿ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಸಕ್ತನಾಗುತ್ತಾನೆ. ನಿನೆವೆ ಪಟ್ಟಣಕ್ಕೆ ಹೋಗಿ ಯೋನ ಸುವಾರ್ತೆ ಸಾರ್ತಾನೆ. ಅದೇ ರೀತಿ ಯೇಸು ಹೇಳ್ತಾನೆ ತನ್ನ ಸುವಾರ್ತೆ ಸೇವೆಯಲ್ಲಿ, ಮಾರ್ಕ 16 ಅಧ್ಯಾಯ 15-16 ನೋಡ್ಬೇಕಾದ್ರೆ ಅಲ್ಲಿ ಯೇಸು ಹೇಳ್ತಾನೆ ತನ್ನ ಶಿಷ್ಯರಿಗೆ, ಹೋಗಿ ಲೋಕಕ್ಕೆಲ್ಲ ಹೋಗಿ ನನ್ನ ಸುವಾರ್ತೆನ ಸಾರಿ. ಯಾರು ಈ ಸುವಾರ್ತೆನ ನಂಬಿ ದೀಕ್ಷಾ ತೆಗೆದುಕೊಳ್ತಾರೋ ಅವ್ರು ರಕ್ಷಿಸಲ್ಪಡ್ತಾರೆ, ಯಾರು ನಮ್ಮದೇ ಹೋಗ್ತಾರೋ ಅವ್ರ ದಂಡನೆಗೆ ಗುರಿ ಆಗ್ತಾರೆ ಅಂತೇಳಿ ಅಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳ್ಕೊಳ್ಸೋದನ್ನು ನಾವು ನೋಡ್ತೀವಿ. ಈ ದಿನಮಾನದಲ್ಲಿ ಅನೇಕ ಪ್ರಾಂತ್ಯಕ್ಕೆ ಹೋಗಿ ನಾವು ದೇವರ ಸೇವೆಯನ್ನು ಮಾಡ್ತಿದ್ದೇವೆ, ಅನೇಕರಿಗೆ ಕರ್ತನ ಸುವಾರ್ತೆಯನ್ನು ಹೇಳ್ತಿದ್ದೇವೆ. ಇದೆಲ್ಲ ಕರ್ತನ ಚಿತ್ತವಾಗಿದೆ. ಯಾರು ಈ ಯೇಸುವಿನ ಸುವಾರ್ತೆಯನ್ನು ಕೇಳಿ ತಮ್ಮ ಪಾಪವನ್ನು ಅರಿಕೆ ಮಾಡಿಕೊಂಡು ದೇವರ ಬಳಿ ಬಂದು ಪಶ್ಚಾತ್ತಾಪಪಟ್ಟು ಕರ್ತನನ್ನು ಯೇಸು ಕ್ರಿಸ್ತನನ್ನು ದೇವರನ್ನು ನಂಬಿ ಆತನಲ್ಲಿ ನಂಬಿಕೆ ಇಡ್ತಾರೋ ಅವ್ರು ಖಂಡಿತವಲ್ಲೂ ಏನ್ ಮಾಡ್ತಾರೆ, ಪಾಪ ಪರಿಹಾರ ಹೊಂದಿಕೊಂಡು ಅವ್ರು ಕ್ರಿಸ್ತ ಯೇಸುವಿನಲ್ಲಿ ಪರಿಶುದ್ಧರಾಗಿ ನಿತ್ಯ ಜೀವಕ್ಕೆ ಬಾಧ್ಯರಾಗ್ತಾರೆ ಎಂಬ ದೇವರ ವಾಕ್ಯತಿದೆ. ನಮ್ಮ ಮುಂದೆ ನೋಡುವುದಾದರೆ ಅಲ್ಲಿ ಯೆಶಾಯನ ಪ್ರವಾದನ ಗ್ರಂಥ ಅಲ್ಲಿ ನಾವು 55:7 ನೋಡ್ಬೇಕಾದ್ರೆ ಅಲ್ಲಿ ದೇವರು ಹೇಳ್ತಾನೆ, ದೇವರು ಮಹಾಕೃಪೆಯಿಂದ ಕ್ಷಮಿಸುವನಂತೆ. ನೋಡಿ, ಯಾವಾಗ ನಾವು ಪಾಪ ಅರಿಕೆ ಮಾಡಿಕೊಳ್ತೀವೋ ಆಗ ದೇವರ ಮನ ಮರುಗುತ್ತಾನೆ, ಮಹಾಕೃಪೆಯಿಂದ ಅದನ್ನು ಕ್ಷಮಿಸ್ತಾನೆ ಅಂತೆ. ನಾವು 1 ಯೋಹಾನ 2 ಅಧ್ಯಾಯ 1-2 ನೋಡ್ಬೇಕಾದ್ರೆ ನಮ್ಮ ಪಾಪಗಳು ಮಾತ್ರವಲ್ಲ, ಸಮಸ್ತ ಲೋಕದ ಪಾಪ ನಿವಾರಣೆಗಾಗಿ ಆತನ ಯಜ್ಞವಾಗಿದೆ ಅಂತೇಳಿ ಅಲ್ಲಿ ಯೇಸುವಿನ ಶಿಷ್ಯನಾದ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರ್ತಾನೆ. ಮತ್ತು ಮುಂದೆ ಹೇಳ್ತಾನೆ ಆತನು 1 ಯೋಹಾನ 1:8-10 ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ತೀವಿ, ನಾವು ಸುಳ್ಳುಗಾರರಂತ ಹೇಳ್ತಾರೆ. ನಾವು ದೇವ್ರ ಬಳಿ ಬಂದು ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ಪರಿಶುದ್ಧನು ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪವನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಿ ಆತನು ನೀತಿವಂತರಾಗಿ ಮಾಡಿ ನಿಲ್ಲಿಸಕ್ಕೆ ಸಕ್ತನಾಗಿದ್ದಾನೆ. ಅದರಿಂದ ಈ ನಿನೆವೆ ಪಟ್ಟಣದ ಜನಗಳಿಗೆ ಕರ್ತನ ಸುವಾರ್ತೆಯನ್ನು ಸಾಲಪಟ್ಟಾಗ ಇವರು ಪಾಪವನ್ನು ಒಪ್ಪಿಕೊಂಡ್ರು, ಮನ ಮರುಗಿದ್ರು, ಮನಸ್ಸಂತರ ಪಟ್ಟರು. ದೇವರು ಇವರ ಒಂದು ಪ್ರಾರ್ಥನೆ ಬೆನ್ನುಗಳನ್ನು ಕೇಳಿ ಅಲ್ಲಿ ಮಾಡಬೇಕಂದ ಕೇಡನ್ನು ಮಾಡದೆ ಆತನು ಮನ ಮರುಗಿದನು, ಅವರು ಕ್ಷಮಿಸಿದನು, ಆ ಪಟ್ಟಣದ ಜನಗಳನ್ನ ಆತನು ರಕ್ಷಿಸಿದನು. ಕರ್ತನ ಪ್ರೀತಿಯುಳ್ಳ ಈ ಯೋನನ ಪ್ರವಾದದಲ್ಲಿ ಈ ವಿಷಯ ನಾವು ತಿಳ್ಕೊಂತೀವಿ. ಮುಂದೆ ನಾವು ಸುವಾರ್ತಿಕರಾದ ಮಾರ್ಕ್ ದಾನಿಯಲ್ ಬಂಟನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವರು 1923 ಜನನವಾಗುತ್ತೆ. ಇವರು ಸಾವು 1989 ಇವರು ಮರಣ ಹೊಂದುತ್ತಾರೆ. ಇವರು ಮಾರ್ಕ್ ಬಂಟನ್ ಇವರು ಭಾರತದ ಕಲ್ಕತ್ತಾದಲ್ಲಿ ಇವರು ಪೆಂಟೆಕೋಸ್ಟಲ್ ಸುವಾರ್ತ ಸಭಾಪತಿಗಳಾಗಿ ಇವರು ಸೇವೆ ಮಾಡ್ತಾರೆ. ಇವರ ಪತ್ನಿ ಉಲ್ಟಾ ಬಂಟನ್. ಇವರು ಇಬ್ಬರು ಗಂಡ ಹೆಂಡತಿ ಕಲ್ಕತ್ತಾ ಒಂದು ಪಟ್ಟಣದಲ್ಲಿ ಮಾರ್ಸಿ ಮಿನಿಸ್ಟ್ರೀಸ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದರ ಉದ್ದೇಶ ಏನಂದ್ರೆ ಇದು ಬಡವರಿಗೆ ಶಿಕ್ಷಣ ಕೊಡೋದು ಮತ್ತು ವೈದ್ಯಕೀಯ ಆರೈಕೆ ಮತ್ತು ಆಧ್ಯಾತ್ಮಿಕ ಬೆಂಬಲವನ್ನು ಒದಗಿಸುವುದಂತಾಗಿರುತ್ತದೆ. ಇವರು ಕೆನಡಾದಲ್ಲಿ ಜನಿಸ್ತಾರೆ. ಇವರು ಕ್ರೈಸ್ತ ಕುಟುಂಬದಲ್ಲಿ ಇವರು ಬೆಳೆಯುವಂತರಾಗ್ತಾರೆ. ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಸೇವೆಗೆ ಕರೆ
ಇರುತ್ತೆ. ಮತ್ತು ಇವರು ಚಿಕ್ಕ ವಯಸ್ಸಿನಲ್ಲಿ ಸಹ ಇವರು ದೀಕ್ಷೆಯನ್ನು ಪಡ್ಕೊಳ್ತಾರೆ. 1954ರಲ್ಲಿ ಅವರು ಪತ್ನಿ ಉಲ್ಟಾ ಬಟನ್ ಇವರೊಬ್ಬರು ಗಂಡ ಹೆಂಡತಿ ಭಾರತ ದೇಶದಲ್ಲಿ ಸೇವೆ ಸಲ್ಲಿಸಲು ಇವರು ಕರೆಯನ್ನು ಹೊಂದುತ್ತಾರೆ. 1923ರಲ್ಲಿ ಮಾರ್ಕ್ ದಾನಿಯಲ್ ಬಟನ್ ಇವರು ಕೆನಡಾದಲ್ಲಿ ಜನನವಾಗುತ್ತೆ. ಇವರು ಬಾಲ್ಯದಿಂದಲೇ ಸುವಾರ್ತೆ ಬಗ್ಗೆ ಆಸಕ್ತಿ ಉಳ್ಳವರಾಗುತ್ತಾರೆ. ಅಷ್ಟು ಮಾತ್ರವಲ್ಲ, ಸುವಾರ್ತೆ ಪುಸ್ತಕಗಳನ್ನು ಇವರು ಓದ್ತಾರೆ. ಇವರು ದೇವರ ಸೇವೆಗೆ ತಾಳ್ಮೆಯಿಂದ ಕಾಯ್ದುಕೊಂಡಿರ್ತಾರೆ. 1942ರಲ್ಲಿ ಇವರು ರೇಡಿಯೋದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದರೆ ರೇಡಿಯೋದಲ್ಲಿ ಇವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರ್ತಾರೆ. ಆಮೇಲೆ ಇವರು ಅದನ್ನು ಬೇಸತ್ತು ವಿಶ್ರಾಂತಿ ಪಡ್ಕೊಳ್ತಾರೆ. ಆಗ ಇವರು ದೇವರ ಸೇವೆಗೆ ತಮ್ಮನ್ನು ಒಪ್ಪಿಸಲ್ಪಡಲಿಕ್ಕೆ ಸಿದ್ಧರಾಗ್ತಾರೆ. ಆಗ ದೇವರ ಕರುವಿಕೆಯನ್ನು ಹೊಂದಿಕೊಳ್ತಾರೆ. ಇವರು ಜಾತ್ಯತೀತ ವೃತ್ತಿ ಜೀವನವನ್ನು ಇವರು ಅದನ್ನು ಅನುಮೋದಿಸ್ತಾರೆ. 1954ರಲ್ಲಿ ಅವರು ತಮ್ಮ ಪತ್ನಿ ಇಲ್ಟಾ ಅವರೊಂದಿಗೆ ಕಲ್ಕತ್ತಾ ಪಟ್ಟಣಕ್ಕೆ ಇವರು ಬರ್ತಾರೆ. ಅಲ್ಲಿ ಬಂದು 1964ರಲ್ಲಿ ಅವರು ಕಲ್ಕತ್ತಾ ಪಟ್ಟಣದಲ್ಲಿ ಅಸೆಂಬ್ಲೀಸ್ ಆಫ್ ಗಾಡ್ ಶಾಲೆಯನ್ನು ಸ್ಥಾಪಿಸ್ತಾರೆ. ಅವ್ರಿಗೆ ಮತ್ತೆ ನಂತರ ವೃತ್ತಿಪರ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಮತ್ತು ಅಷ್ಟು ಮಾತ್ರವಲ್ಲ, ಶಿಕ್ಷಕರ ತರಬೇತಿ ಶಾಲೆಯನ್ನು ಸ್ಥಾಪಿಸ್ತಾರೆ. 1965ರಲ್ಲಿ ಇವರು ವಿದ್ಯಾರ್ಥಿ ಆಹಾರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ. ಇದು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ಅದು ನೀಡುತ್ತದೆ. ಇವರ ಗಮನಾರ್ಹ ಸೇವೆ ಏನೆಂದರೆ 1969ರಲ್ಲಿ ಬೆಥೆನಿ ಸತ್ಯವೇದ ಕಾಲೇಜು ಮತ್ತು 1984ರಲ್ಲಿ ಮಿಸೌರಿ ಕೊಲಂಬಿಯಾ ವಿಶ್ವವಿದ್ಯಾಲಯವನ್ನು ದಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಸಿಗುತ್ತದೆ. ಇವರು ಅನೇಕರಿಗೆ ಸ್ಫೂರ್ತಿದಾಯಕ ಸುವಾರ್ಥ ಸೇವಕರಾಗಿರುತ್ತಾರೆ. ಇವರು 1989ರಲ್ಲಿ ದೇವರ ಸನ್ನಿಧಿಗೆ ಪ್ರವೇಶಿಸ್ತಾರೆ. ಇವರು ಸುವಾರ್ಥ ಸೇವೆಯಲ್ಲಿ ಬಹಳವಾಗಿ ಅಂದರೆ ನಂಬಿರುವ ವಾಕ್ಯ ಯಾವುದಂದ್ರೆ ಮತ್ತಾಯ 25:35-36 ವಚನ. ಅಲ್ಲಿ ಹೇಳ್ತಿದೆ, ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದನು, ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟಿಲ್ಲದವನಾಗಿದ್ದನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದನು, ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವುದು. ಈ ವಾಕ್ಯವು ಇವರು ಸೇವೆಯಲ್ಲಿ ಬಹಳ ಪ್ರಾಮುಖ್ಯತೆ ಉಳ್ಳದಾಗಿರುತ್ತೆ. ಈ ವಾಕ್ಯಾನುಸಾರವಾಗಿ ಅವರು ಅನೇಕ ಬಡವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಅನೇಕರಿಗೆ ಅವರು ಒಂದು ಆರೋಗ್ಯದ ಬಗ್ಗೆ ಅವರಿಗೆ ಒಂದು ಸಹಾಯವನ್ನು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಅನೇಕರನ್ನ ಕರ್ತನ ಒಂದು ಮಾರ್ಗಕ್ಕೆ ನಡೆಸ್ತಾರೆ. ಮತ್ತು ಇವರು ಬೈಬಲ್ ಒಂದು ಕಾಲೇಜನ್ನು ಪ್ರಾರಂಭಿಸ್ತಾರೆ. ಅದರ ಅನೇಕ ಯೌವನಸ್ಥರು ಬೈಬಲ್ನ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡು ಅನೇಕರು ಸುವಾರ್ಥ ಸೇವೆಗೆ ತಮ್ಮನ್ನು ಸಿದ್ಧಪಡಿಸಿಕೊಂಡು ಸೇವೆಯನ್ನು ಮಾಡ್ತಾರೆ. ಇವರು ಯಾರು ದೇವರ ನಂಬಿಕೆಯಲ್ಲಿ ಇರುತ್ತಾರೋ, ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ ಅಂಥವ್ರಿಗೆ ಇವರು ದೇವರ ಸೇವೆಗೆ ಪ್ರೋತ್ಸಾಹವನ್ನು ಕೊಡುವಂಥವರಾಗಿರ್ತಾರೆ. ಮತ್ತೆ ಬಳಲುತ್ತಿರುವ ಅಂದರೆ ಬಡವರಾಗಿ ಯಾರು ಇನೇ ಸ್ಥಿತಿಯಲ್ಲಿ ಇರ್ತಾರೋ ಅವ್ರ ಮೇಲೆ ಬಹಳ ಪ್ರೀತಿ ಉಳ್ಳವರಾಗಿರ್ತಾರೆ. ಅಂಥ ಸಮಾಜವನ್ನು ಗುರುತಿಸಿ ಅವ್ರಿಗೆ ಬೇಕಾದ ಸಹಾಯಗಳನ್ನು ಇವರು ಮನಪೂರ್ವಕವಾಗಿ ಮಾಡುವಂಥವರಾಗಿರ್ತಾರೆ. ಇವರು ಎಂಥ ಕಷ್ಟಕರವಾದ ಸ್ಥಳಕ್ಕೆ ಇದ್ದರೂ ಸಹ ಅಲ್ಲಿ ಹೋಗಿ ಸುವಾರ್ಥ ಸೇವೆಯನ್ನು ಮಾಡಲಿಕ್ಕೆ ಆಸಕ್ತಿ ಉಳ್ಳವರಾಗಿರ್ತಾರೆ. ನಾವು ಯೋನನ ಒಂದು ಪ್ರವಾದಿ ನೋಡಿದ ಹಾಗೆ ಇಲ್ಲಿ ಯೋನನು ಹೇಗೆ ನಿನವೆ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರ್ತಾನೋ, ಇದು ಕಷ್ಟಕರವಾದ ಸ್ಥಳ, ಆದರೂ ಹೋಗಿ ದೇವರ ಮಾತು ವಿಧೇಯನಾಗಿ ತಿರುಗಿ ಅವನು ಸುವಾರ್ತೆಯನ್ನು ಸಾರ್ತಾನೆ. ಅಲ್ಲಿ ಜನಗಳೆಲ್ಲ ರಕ್ಷಣೆ ಹೊಂದ್ತಾರೆ. ಅದೇ ರೀತಿ ಇವರು ಆ ದಿನ ಕಲ್ಕತ್ತಾ ಪಟ್ಟಣಕ್ಕೆ ಬರ್ತಾರೆ. ತಮ್ಮ ಹೆಂಡತಿನ ಕರ್ಕೊಂಡು ಗಂಡ ಹೆಂಡತಿ ಇಬ್ಬರು ಬಂದಲ್ಲಿ ಸೇವೆಯನ್ನು ಮಾಡ್ತಾರೆ. ಅಲ್ಲಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಅನೇಕ ಸ್ಕೂಲನ್ನು ಪ್ರಾರಂಭಿಸ್ತಾರೆ.
ಅನೇಕ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒದಗಿಸಿಕೊಡ್ತಾರೆ. ಅನೇಕ ರೋಗದಿರುವ ಜನಗಳನ್ನ ಅವ್ರ ಆರೈಕೆ ಮಾಡ್ತಾರೆ. ಅನೇಕರನ್ನ ಸುವಾರ್ಥ ಸೇವೆಗೆ ಸಿದ್ಧಪಡಿಸ್ತಾರೆ. ಅನೇಕರನ್ನ ಸುವಾರ್ಥ ಸೇವಕರಾಗಿ ಅವ್ರು ಮಾರ್ಪಡಿಸ್ತಾರೆ. ನೋಡಿ ಕರ್ತನ ಪ್ರೀತಿಯವರೇ, ಇವರು ಜನನ ಕೆನಡಾದಲ್ಲಿ ಆಗುತ್ತೆ, ಅವರು ನಮ್ಮ ಭಾರತ ದೇಶಕ್ಕೆ ಬಂದು ಕಲ್ಕತ್ತಾ ಪಟ್ಟಣದಲ್ಲಿ ಕರ್ತನ ಸುವಾರ್ತೆಯನ್ನು ಮಾಡ್ತಾರೆ. ಇಲ್ಲಿ ಇವನನ್ನು ಹೇಗೆ ಅವನು ನಿನ್ನೆ ಪಟ್ಟಣಕ್ಕೆ ಸುವಾರ್ತೆಯನ್ನು ಸಾರ್ತಾನೋ ಅದೇ ರೀತಿಯಾಗಿ ಇವರು ನಮ್ಮ ಕುಟುಂಬ ಸಹಿತ ಬಂದು ನಮ್ಮ ಭಾರತದಲ್ಲಿ ಸುವಾರ್ಥ ಸೇವೆಯನ್ನು ಮಾಡ್ತಾರೆ. ಇದಂತೆ ಎಷ್ಟೋ ಜನಗಳು ಇಲ್ಲಿ ಸುವಾರ್ಥಿಕರು ಬಂದು ಸೇವೆಯನ್ನು ಮಾಡಿದ್ದಾರೆ. ಅದರಿಂದ ಇವತ್ತು ಭಾರತ ದೇಶದಲ್ಲಿ ನಾವುಗಳು ಸಹ ಕರ್ತನ ಮಕ್ಕಳಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗಿದೆ. ಇದು ಸುವಾರ್ಥ ಸೇವೆಯು ದೇವರ ನೇಮಿಸಿದ ಕಾರ್ಯವಾಗಿದೆ. ದೇವರ ಕರುವಿಕೆಗೆ ಒಳಗಾಗಿ ಬಂದಾಗ ದೇವರು ಖಂಡಿತವಾಗಿ ನಮ್ಮನ್ನು ಕೈ ಬಿಡಲಾರ. ಕೈ ನಡೆಸಲಿಕ್ಕೆ ಆತನ ಸಕ್ತನಾಗಿರ್ತಾನೆ. ಯಾಕಂದ್ರೆ ನಾವು ಮೊದಲು ಹೇಳಿದಾಗೆ ದೇವರು ಮೊದಲು ನೇಮಿಸಿರ್ತಾನೆ, ಇಂಥವರೇ ನನ್ನ ಸೇವೆಯನ್ನು ಮಾಡಬೇಕು, ಇವರೇ ಈ ಪ್ರಾಂತಕ್ಕೆ ಹೋಗ್ಬೇಕು, ಇವರೇ ಅಲ್ಲಿ ಸುವಾರ್ತೆನ ಸಾರಬೇಕಂತೇಳಿ ದೇವರ ಉದ್ದೇಶವಾಗಿರುತ್ತೆ. ಇವನನ್ನು ಆ ಸುವಾರ್ತೆಗೆ ಹೋಗಲಾರ್ದು ಹಿಂಜರಿದ್ರು ಸಹ ದೇವರು ತಿರುಗಿ ಅವನ್ನ ಆ ಸೇವೆಗೆ ನೇಮಿಸಲ್ಪಡ್ತಾನೆ. ಯಾಕಂದ್ರೆ ದೇವರ ಚಿತ್ತ, ದೇವರ ಉದ್ದೇಶವಾಗಿದೆ ಎಂಬುದು ನಾವು ತಿಳ್ಕೊಳ್ತೀವಿ. ಅದರಿಂದ ಈ ದಿನ ಯೋನನ ಒಂದು ಪ್ರವಾದಿ ಮೂಲಕವಾಗಿ ಮತ್ತು ಇಲ್ಲಿ ಇರುವಂತಹ ಸುವಾರ್ಥ ಸೇವಕರಾದ ಮಾರ್ಕ್, ದಾನಿಯೇಲ್ ಭಟ್ಟನ ಮೂಲಕವಾಗಿ ತಿಳ್ಕೊಳ್ಳೋ ವಿಷಯ ಏನೆಂದರೆ, ಕರ್ತನ ಪ್ರೀತಿಯವರೇ, ನಮಗೆ ಕೊಟ್ಟಂತ ಸೇವೆಯನ್ನ ದೇವರ ನಂಬಿಕೆಯಲ್ಲಿ, ದೇವರ ಭಕ್ತಿಯಲ್ಲಿ ನಾವು ಮಾಡೋಣ. ದೇವರ ವಾಕ್ಯ ಹೇಳ್ತಿದೆ, ಯಾರು ದೇವ್ರ ದೃಷ್ಟಿಯಲ್ಲಿ ಪಾಪಗಳು ಮಾಡಿರ್ತಾರೋ ಅವ್ರ ಮನಸ್ಸಿಗೆ ಅರ್ಥ ಆಗುತ್ತೆ. ಅವ್ರು ಈ ದಿನವೇ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರು ಪರಿಶುದ್ಧನು, ನೀತಿವಂತನು. ಅವ್ರ ಪಾಪವನ್ನು ಪರಿಹರಿಸಿ ಅವ್ರು ಶುದ್ಧಿ ಮಾಡಿ ಇನ್ನೂ ತನ್ನ ಆತ್ಮವನ್ನು ಬಲಪಡಿಸಿ ನಡೆಸಲಿಕ್ಕೆ ಸಕ್ತನಾಗಿದ್ದಾನೆ. ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವು ಮೋಸಪಡಿಸ್ಕೊಳ್ತೀವಿ. ಅದರಿಂದ ಕರ್ತನ ಪ್ರೀತಿಯವರೇ, ನಾವು ಮನಮರ್ಗಿ ದೇವರ ಹತ್ರ ಖಚಿತ ಪಡೋದಾದರೆ ಖಂಡಿತ ದೇವರು ನಮ್ಮನ್ನು ಆಶೀರ್ವಾದ ನಡೆಸಲಿಕ್ಕೆ ಸಕ್ತನಾಗಿರ್ತಾನೆ. ಇವನನ್ನು ದೇವರು ಉಪಯೋಗಿಸಿದನು. ಅಲ್ಲಿ ನಿನ್ನೆ ಪಟ್ಟಣನ ಇವನ ಮೂಲಕವಾಗಿ ಅಲ್ಲಿ ರಕ್ಷಿಸಲ್ಪಟ್ಟನು. ಅದೇ ರೀತಿಯಾಗಿ ಕರ್ತನ ಪ್ರೀತಿಯವರೇ, ಇವತ್ತು ದೇವರು ನಮಗೊಂದು ಪ್ರಾಂತ್ಯ ಕಳಿಸಲ್ಪಟ್ಟಿದ್ದಾನೆ. ಅಲ್ಲೆಲ್ಲೇ ಎಷ್ಟೋ ಜನಗಳು ಇವತ್ತು ರಕ್ಷಣೆ ಮಾಡಿ ಬರಲಿದ್ದಾರೆ. ಅವರನ್ನು ಸ್ವಾರ್ಥ ಸಾರುವಾಗ ಇವತ್ತೆಲ್ಲ ನಾಳೆ ಅವ್ರು ಖಂಡಿತವಾಗಿ ಕರ್ತನ ಕಡೆಗೆ ಬರ್ತಾರೆ. ಕರ್ತನ ಕಂಡುಕೊಂಡು ಯೇಸು ನಿಜವಾದ ದೇವರನ್ನು ಅರ್ಥಕೊಂಡು ದೇವ್ರ ಮಕ್ಕಳಾಗಿ ಮಾರ್ಪಡ್ತಾರೆ. ಇದು ನಿಜವಾಗಲೂ ದೇವರು ಮಾಡುವಂಥ ಕಾರ್ಯವಾಗಿದೆ. ನೋಡಿ, ದೇವರು ಆ ನಿನ್ನೆ ಪಟ್ಟಣ ದೇವರು ರಕ್ಷಿಸಿದನು. ಇವನನ್ನು ದೇವರು ಏನ್ ಮಾಡಿದನು, ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡನು. ಇವತ್ತು ನಮ್ಮ ಸಹ ದೇವರು ಉಪಯೋಗಿಸಿ ನಡೆಸಲಿಕ್ಕೆ ಸಕ್ತನಾಗಿರ್ತಾನೆ. ದೇವರ ವಾಕ್ಯ ನಮ್ಮೆಲ್ಲರ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಯೋನನ ಪ್ರವಾದಿಯ ಮೂಲಕವಾಗಿ ನಿನ್ನೆ ಪಟ್ಟಣ ಜನಗಳಿಗೆ ನಿನ್ನ ಸುವಾರ್ತೆನ ಸಾರಿ ಅವರನ್ನು ರಕ್ಷಿಸಿದೆಯಪ್ಪ, ನಿನಗೆ ಸ್ತೋತ್ರ. ಅಲ್ಲಿ ಜನಗಳು ಆ ಒಂದು ಸುವಾರ್ತೆನ ಕೇಳಿದ ತಕ್ಷಣ ಅವ್ರ ಮನ ಮರುಗಿ ನಿನ್ನ ನಂಬಿಕೆ ಉಪವಾಸಿದ್ದುಕೊಂಡು ಅವರು ಮನ ಮರುಗಿದ್ರಪ್ಪ, ಪ್ರಾರ್ಥಿಸಿದ್ರು, ಮನಸ್ಸಂತರ ಪಟ್ಟರು. ಇನ್ನು ಅವ್ರ ಜನಗಳನ್ನ ಅಪ್ಪ ಅವ್ರ ಮೇಲೆ ಮನ ಮರುಗಿ ಅವ್ರು ರಕ್ಷಿಸಿದ್ದೇವ್ರೆ, ಆ ಪಟ್ಟಣ ಉಳಿಸಿದ್ಯಪ್ಪ. ಅದೇ ರೀತಿಯಾಗಿ ಮಾರ್ಕ್, ದಾನಿಯೇಲ್, ಭಟ್ಟನ್ ಇವರು ಕೆನಡಾದಲ್ಲಿ ಜನಿಸಿದ್ರು ಸಹ ದೇವರು ಅವ್ರ ಭಾರತ ದೇಶಕ್ಕೆ ಕರ್ಕೊಂಡ್ಬಂದು ಕಲ್ಕತ್ತಾ ಪಟ್ಟಣದಲ್ಲಿ ಅವ್ರು ಸುವಾರ್ಥ ಸೇವೆ ಮಾಡ್ಲಿಕ್ಕೆ ನೀನು ಅವ್ರನ್ನ ಉಪಯೋಗಿಸಿದೆಯಪ್ಪ. ಅವ್ರ ಕುಟುಂಬ ಸಹಿತ ಬಂದು ಅಲ್ಲಿ ಸುವಾರ್ಥ ಸೇವೆ ಮಾಡುವಾಗ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದ್ರಪ್ಪ. ಅನೇಕರ ರಕ್ಷಣೆ ಮಾಡಿ ನಡೆಸಿದ್ರು. ಅನೇಕರ ಸುವಾರ್ಥ ಸೇವೆಗೆ ಸಿದ್ಧಪಡಿಸಿದ್ರು. ಯಾವ ದೇಶ ಆಗಿರ್ಬೋದು, ಯಾವ ಪ್ರಾಂತವಾಗಿರ್ಬೋದು, ಅದು ನೀನು ಮುಂದಾಗಿದ್ದು ನಿನ್ನ ಕಾರ್ಯ ನಡೆಸುತ್ತ ದೇವರಾಗಿದ್ದು ಅಪ್ಪ. ಈ ದಿನವೂ ಕರ್ತನೆ, ನಮ್ಮನ್ನು ಸಹ ನೀನು ಸುವಾರ್ಥ ಸೇವೆಗೆ ಆರಿಸಿಕೊಂಡಿದ್ದೀಯಪ್ಪ. ನಮ್ಮ ಜ್ಞಾನ ಬಲ ಏನಿಲ್ಲ ದೇವರೇ, ನಾವು ಅಲ್ಪರು, ಅವಿವೇಕರು, ಅಜ್ಞಾನಿಗಳು, ಬಲಹೀನರು ದೇವರೇ. ಅಪ್ಪ, ನಿಮ್ಮ ಜ್ಞಾನ ಬಲ ನಮಗೆ ತುಂಬಿಸಪ್ಪ. ನೀ ನಮ್ಮನ್ನು ನಡೆಸು. ನಿನ್ನ ಸುವಾರ್ಥ ಸೇವೆ ಮಾಡುವಂಥ ಎಲ್ಲ ಸೇವಕರನ್ನ ನೀನು ಬಲಪಡಿಸು ಕರ್ತನೆ. ಇವತ್ತು ಯಾರು ಬಲತೆಯಲ್ಲಿದ್ದಾರೋ ಆ ಬಲತೆಯನ್ನು ತೊಲಗಿಸು, ನಿನ್ನ ಬಲವನ್ನು ತುಂಬಿಸು. ಅನೇಕ ನಿನ್ನ ಸುವಾರ್ತೆಯಲ್ಲಿ ಅನೇಕ ರಕ್ಷಣೆ ತರಲಿಕ್ಕೆ ನೀನು ಸಹಾಯ ಮಾಡು. ಈ ಜೂಮ್ ಆ್ಯಪ್ ಮೇಲೆ ಕರ್ತನೆ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ಆಶ್ಚರ್ಯ ಮಾಡು. ಇವತ್ತು ಯಾರು ಕಷ್ಟದಲ್ಲಿದ್ದರೆ, ಸಮಸ್ಯೆಲಿದ್ದರೆ, ಚಿಂತೆ ದುಃಖದಲ್ಲಿದ್ದರೆ ಅಪ್ಪ, ಎಲ್ಲ ಬಲದ ದೇವರೇ, ಅಂದ್ರೆ ನಿನ್ನೆ ಪಟ್ಟಣ ಜನಗಳ ಕೂಗನ್ನು ಕೇಳಿದಾಗೆ ಇವತ್ತು ನಮ್ಮ ಕೂಗನ್ನು ಕೇಳಿ ಅದ್ಭುತನೂ ಮಾಡಪ್ಪ. ಎಲ್ಲರ ಕೊರತೆ ನೀಗಿಸಿ, ವಿಶೇಷವಾಗಿ ನಮ್ಮ ಕಲಚಪ ಸಂಸ್ಥೆಯನ್ನು ಆಶ್ರಯ ಮಾಡು. ಅದು ಮುಖ್ಯಸ್ಥರನ್ನ ಆಶ್ರಯ ಮಾಡಿ, ನಡೆಯುವಂಥ ಎಲ್ಲ ಸೇವೆಗಳನ್ನು ಆಶ್ರಯ ಮಾಡಿ. ಈ ಮತ್ತು ಕಲಚಪ ಸೇವೆ ಮಾಡುವಂಥ ಎಲ್ಲ ಸೇವಕರನ್ನು ಬಾಲಪಡಿಸಿ, ಎಲ್ಲ ವಿಶ್ವಾಸಗಳನ್ನು ಬಾಲಪಡಿಸಿ, ಎಲ್ಲರ ಕೊರತೆ ಅಪ್ಪ. ನೀನು ಮಾಡಿದ ಎಲ್ಲ ಉಪಕಾರಕ್ಕೆ ಸ್ತೋತ್ರ. ಇದಕ್ಕೆ ಸಹಾಯ ಮಾಡೋ ಪ್ರತಿಯೊಬ್ಬ ಸಹಾಯಕರನ್ನು ಆಶ್ರಯ ಮಾಡಿ. ಇನ್ನು ಹೆಚ್ಚಾಗಿ ಅವ್ರು ಸಹಾಯ ಮಾಡಿಕ ಅವ್ರನ್ನ ಬಾಲಪಡಿಸಿ. ತಮ್ಮೆಲ್ಲರ ಪ್ರಾರ್ಥನೆ ಕೇಳಿಕೆ ಸ್ತೋತ್ರ. ನೀವು ಮಾಡಿದ ಎಲ್ಲ ಉಪಕಾರಕ್ಕೆ ಸ್ತೋತ್ರ. ಈ ದಿನವೆಲ್ಲ ಕರ್ತನೆ ನೀ ಜೊತೆದು ನಿನ್ನ ಆತ್ಮಕ ನಮ್ಮೆಲ್ಲ ನಡೆಸ್ಕೊಂಡು ಹೋಗ್ಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆಯೇ, ಆಮೇನ್.